ಈಗ ಎರಡು ಪ್ರಶ್ನೆ ಬರುತ್ತೆ. ನಾನು ಹೇಳಿದ ಅವ್ರಿಗೇನ ಇದ್ದರೆ, ಇಲ್ಲ ಅಂದರೆ ಎಲ್ಲೋ ಮಾಡೋ ಪೂಜೆ ಎಲ್ಲೋ ಯಾಕೆ ಗಂಟೆ ಹೊಡಿಬೇಕು? ನಂಬರ್ ಒನ್. ಇಂಟರ್ ಇಂಡಸ್ಟ್ರಿ ಒಳಗೆ ಯಾರು ರಿಯಾಕ್ಟ್ ಮಾಡಿದೆ? ಓಕೆ, ತಲೆ ಹಿಡ್ಕೊಳ್ಳಿ. ಎರಡನೇದು, ಅವರು ನನಗೆ ಹೇಳಿದಾರಂತ ಗ್ಯಾರಂಟಿ ಇಲ್ವಲ್ಲ. ಪಾಪ ಏನಿದೆಯೋ ಏನು ನಡೀತಾ ಇದೆಯೋ ಜೀವನದಲ್ಲಿ ನನಗೆ ಗೊತ್ತಿಲ್ಲ. ಕೇಳಿ. ನಮಗೆ ಅಂತ ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಗೌರವಪೂರ್ವಕವಾಗಿ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಅಥವಾ ಏನಿದೆ ಅದಕ್ಕೆ ಸ್ಪಂದಿಸಬಲ್ಲೆ. ಕರೆಕ್ಟಾ? ನಾನು ಕುತ್ಕೊಂಡಲ್ಲಿ ಹೇಳ್ತೀನಿ, ಯಾರ ಹೆಸರು ಯಾರಿಗಾರ ಏನಾರು ಹೇಳಬೇಕು ಅಂದರೆ ಚಿತ್ರರಂಗದಲ್ಲಿ ಇವತ್ತರು ನಾನು ಹೆಸರು ತೊಗೊಂಡೇ ಹೇಳಿದ್ದೀನಿ. ನೀವೇ ಬೇಡ ಅಂದರೂ ಕೆಲವು ಟೈಮು ಕೆಲವು ಕಲಾವಿದರಿಗೆ ಬರಲ್ಲ ಅಂತ ನೀವೇನು ಹೇಳಿದ್ರು ನಾನು ಒಳ್ಳೇದೇ ಮಾತಾಡಿದ್ದೀನಿ. ಒಪ್ತೀರಾ ಈ ಮಾತು? ಈಗ ನಾನು ಯಾಕೆ ಇಂಡೈರೆಕ್ಟಾಗಿ ಹೊಡಿಬೇಕು? ಅದು ಬಿಡಿ, ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀನಿ ಅಂದೆ ನಾನು. ಒಂದು ಪೈರಸಿ ಸಮೇತ ಅಷ್ಟು ಜೋರಾಗಿ ಒಬ್ಬರು ಸಂಭ್ರಮಿಸೋಕೆ ನಡೀತಾ ಇದ್ದಾರೆ ಅಂತಂದಾಗ ನಾನು ಸೈಲೆಂಟಾಗಿ ಕೂತ್ಕೋಬೇಕಾ ಶಿಲ್ಪ ಅವರೇ? ಗೊತ್ತಾಗಿದೆ ಅಂತ ಹೇಳಬೇಕಿತ್ತು, ಕರೆಕ್ಟಾಗಿರೋ ಕಡೆ ಹೇಳಿದೆ. ಸಪೋಸ್ ಇದು ವೈಯಕ್ತಿಕ ಅಂದ್ಕೊಳ್ಳೋಣ, ಆವಾಗ ನಲ್ಪಾಡೋರಾಗಲಿ ರಾಜುಗೌಡ ಯಾಕೆ ಮಾತಾಡಿರೋರು? ಅವರು ಇದ್ರು ನನ್ನೊಟ್ಟಿಗೆ ಇದೆಲ್ಲ ನಡಿಬೇಕಾರೆ. ಕರೆಕ್ಟಾ? ಇನ್ನು ಈ ಫ್ಯಾನ್ ವಾರ್ಸು ಸೋಷಿಯಲ್ ಮೀಡಿಯಾ ನಾನು ಇದರಲ್ಲಿಲ್ಲ ಶಿಲ್ಪ ಅವ್ರೆ, ಇದು ನಡೀತಾನೆ ಇರುತ್ತೆ. ನಾವೆಲ್ಲ ಇದಕ್ಕೆ ಸ್ಪಂದಿಸೋಕೆ ಹೋಗ್ಬಾರ್ದು. ಯಾಕಂದ್ರೆ ಅವಾಗ ನಾವು ಬೆಂಕಿ ಹಚ್ಚಿದಂಗೆ ಆಗುತ್ತೆ. ಅವ್ರು ಹಿಂಗಂದರು ಇವ್ರು ಹಂಗಂದರು. ನನಗೆ ಬೇಡಮ್ಮ. ನನಗೆ ನನ್ನ ಸಿನಿಮಾ ಇಂಪಾರ್ಟೆಂಟು, ನನಗೆ ನನ್ನ ಕನ್ನಡ ಚಿತ್ರರಂಗದ ಇಂಪಾರ್ಟೆಂಟು, ನನಗೆ ಕನ್ನಡ ಚಿತ್ರರಂಗದಲ್ಲಿರೋ ಎಲ್ಲ ಕಲಾವಿದ್ರ ಮೇಲೆ ಅಷ್ಟೇ ಗೌರವ ಇದೆ. ಇವತ್ತವರೆಗೆ ನಾನು ಯಾರಿಗೂ ಕೆಟ್ಟದ್ದು ಮಾತಾಡಿಲ್ಲ, ಬಿಟ್ಕೊಟ್ಟು ಇಲ್ಲ. ಇವತ್ತಿಗೆ ನನಗೆ ಗೊತ್ತಿರೋದು ಏನಂದರೆ, ಎಲ್ಲೋ ಯಾರೋ ಮಾತಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಹುಬ್ಳಿದು ಕೇಳಿ ನಾನು ಹೇಳ್ತೀನಿ. ಈಗ ಇದು ನಡೀತಾ ಇರೋದು ಇಷ್ಟು ನನ್ನ ಮಾತಿಂದಲ್ಲ, ಯಾರೋ ಎಲ್ಲೋ ಮಾತಾಡಿರೋದ್ರಿಂದ. ಕರೆಕ್ಟ್? ನೀವು ಅಲ್ಲೂ ಕೇಳಬೇಕು ಯಾರಿಗೆ ಹೇಳಿದ್ದು ನೀವು ಅಂತ. ಆ ಸ್ಪಷ್ಟತೆ ಬಂದಲ್ಲಿ ನಾನು ಉತ್ತರ ಕೊಡಬಲ್ಲ. ಇಲ್ಲ ಪಾಪ ಅವ್ರಿಗೆ ನಾನು ಯಾಕೆ ಉತ್ತರ ಕೊಡಲಿ? ಅವ್ರು ನನ್ನ ಬಗ್ಗೆ ಹೇಳಿದಾರೋ, ಇನ್ನೊಬ್ಬರ ಬಗ್ಗೆ ಹೇಳಿದಾರೋ. ಎಷ್ಟೋ ಜನ ವೇದಿಕೆ ಹತ್ತುತ್ತಾ ಇರ್ತಾರೆ, ಇಂಟರ್ವ್ಯೂ ಕೂರ್ತಾ ಇರ್ತಾರೆ. ನಾವ್ಯಾಕೆ ಅನ್ಕೊಳ್ಳೋಣ? ಕರೆಕ್ಟಾ? ಅವರು ಪಾಪ ಮೈಕ್ ಹಿಡಿದಾಗ ಯಾರೋ ಏನೋ ತೋರಿಸಿರ್ಬೇಕು, ಹೇಳ್ಕೊಟ್ಟಿರ್ಬೇಕು, ನನಗೆ ಗೊತ್ತಿಲ್ಲ. ಇದಕ್ಕೆ ಈ ನಡೀದೇ ಇರೋದಕ್ಕೆ, ನಮ್ಮ ಹೆಸರು ಬರದೇ ಇರೋದಕ್ಕೆ ಸ್ಪಂದಿಸೋದಕ್ಕೆ, ಅದಕ್ಕೆಲ್ಲ ಸ್ಪಂದಿಸ್ತಾ ಕೂತ್ರೆ ನನ್ನ 30 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಚಿತ್ರರಂಗದಲ್ಲಿ ಸುಳ್ಳಾಗ್ಬಿಡುತ್ತಮ್ಮ. ನಾನು ಚಿತ್ರರಂಗದಲ್ಲಿ 30 ವರ್ಷ ಇರೋದು ಕೆಲಸ ಮಾಡಿಯೇ ಹೊರತು ಈ ವಾದ ವಿವಾದಗಳಿಂದ ಅಲ್ಲ. ಹಾಗೆ ಮಾತಾಡಲೇಬೇಕು ಅಂತ ಬಂದಲ್ಲಿ ಇವತ್ತು ನೀವು ನನ್ನ ಇಷ್ಟಪಡ್ತಾ ಇರಲ್ಲ ಶಿಲ್ಪ ಅವರೇ. ಗೌರವಪೂರ್ವಕವಾಗಿ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಹೊತ್ತು ಯಾವತ್ತೂ ನಾನು ಕೀಳು ಮಟ್ಟದಲ್ಲಿ ಯಾರಿಗೂ ಹೋಗಿಲ್ಲ. ವೇದಿಕೆ ಮೇಲೆ ನಿಂತು ಮಾತಾಡಿದ್ದೀನಿ ಅಂದರೆ ಹೆಮ್ಮೆ ಪಡಿ ನನ್ನ ಬಗ್ಗೆ. ಡೈರೆಕ್ಟಾಗಿ ಹೇಳಿದ್ದೀನಿ ನಾನು. ಕರೆಕ್ಟಾ? ಇದು ಒಂದು ಕಡೆ ಇಡ್ತೀನಿ. ಈಗ ನಾನು ತಮಾಷೆ ರೂಟಿಗೆ ಬರ್ತೀನಿ. ತಮಾಷೆ ರೂಟಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಯಾರೋ ಕೇಳಿದ್ರು, ಸರ್ ಇವತ್ತು ಇವೆಂಟ್ ಮುಗೀತು, ನಾಳೆಯಿಂದ ಪಬ್ಲಿಸಿಟಿ ಹೆಂಗೆ ಸರ್ ಅಂದರು. ತೋರಿಸ್ತೀನಿ ನೋಡಿ ಅಂದೆ. ಪಬ್ಲಿಸಿಟಿಗೆ ಚೆನ್ನಾಗಾಯ್ತು. ಸುಮ್ಮನೆ ಬಂದು ಏನೋ ಮನಸ್ಸಲ್ಲಿ ಇದ್ದಿದ್ದು ಹೇಳ್ದಮ್ಮ. ಅದು ಎಲ್ಲೆಲ್ಲಿ ಹೋಗಿ ನೋಡಿ, ಇವತ್ತು ಇಡೀ ಬರೀ ನೆನ್ನೆಯಿಂದ ಬರೀ ಮಾರ್ಕ್ ಸುದೀಪ್ ಪಿಕ್ಚರ್ ಇದೆ ಓಡ್ತೈತೆ. ಇದು ಒಂದೊಳ್ಳೆ ಪಬ್ಲಿಸಿಟಿ ಸರ್. ಆ ಥರ ಬೇಡ. ಬಟ್ ನಾನು ಹೇಳಿದ್ದು ಏನಕ್ಕೆ ಅಂತಂದರೆ, ಸುಮ್ಮನೆ ಹಿಂಗೆ ಬಿಟ್ಟರೆ ನೋಡಿ ಎಷ್ಟು ಟೈಮ್ ಇದೆ ಎಲ್ಲರಿಗೂ.